ಆನೇಕಲ್ನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ವಿರುದ್ಧ ಜನಾಕ್ರೋಶ. 14 ಲಕ್ಷ ನೀಡಿ ಖರೀದಿಸಿದ 2 BHK ಫ್ಲಾಟ್ನಲ್ಲಿ ಮೂಲ ಸೌಕರ್ಯವೇ ಇಲ್ಲ. ಕಳಪೆ ಕಾಮಗಾರಿಯಿಂದ ಗೋಡೆ ಬಿಡ್ತಾ ಇದೆ. ನೀರು ಸೋರಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆನೇಕಲ್ನಲ್ಲಿ ನಡೆದಂತಹ ಘಟನೆ ಇದು. ಆನೇಕಲ್ನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ ಇದರ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 14 ಲಕ್ಷವನ್ನ ನೀಡಿ 2 BHK ಫ್ಲಾಟ್ ಅನ್ನು ಖರೀದಿಸಿದ್ದಾರೆ. ಬಟ್ ಆ ಒಂದು 2 BHK ಫ್ಲಾಟ್ನಲ್ಲಿ ಮೂಲ ಸೌಕರ್ಯವೇ ಇಲ್ಲ. ಕಳಪೆ ಕಾಮಗಾರಿಯಿಂದ ಗೋಡೆ ಬಿಟ್ಟಿದೆ. ನೀರು ಸೋರಿಕೆ ಆಗ್ತಿದೆ. ಮಳೆ ಬಂದ್ರೆ ಮನೆಯೊಳಗೆ ನೀರು ನುಗ್ಗುತ್ತಂತೆ. ಪೈಪ್ಗಳಲ್ಲಿ ಉಪ್ಪು ನೀರು ಬರ್ತಾ ಇದೆ. ಗಲೀಜ್ ನೀರು ಬರುತ್ತೆ ಅಂತ ದೂರನ್ನು ಕೂಡ ನೀಡಲಾಗಿದೆ. KMV ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಇದೀಗ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಹಣದಲ್ಲಿ ಫ್ಲಾಟ್ ಸಿಗುತ್ತೆ ಅಂತ ಪಾಪ ಜನ. ಆಮೇಲೆ ಇದು ಸರ್ಕಾರಿ ಯೋಜನೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಇದನ್ನು ಕೊಡಲಾಗಿತ್ತು. ಇದನ್ನು ತೆಗೆದುಕೊಂಡಿದ್ದಾರೆ 14 ಲಕ್ಷಕ್ಕೆ 2 BHK ಫ್ಲಾಟ್. ಬಟ್ ಅಲ್ಲಿ ಮೂಲ ಸೌಕರ್ಯವೇ ಇಲ್ಲ. ಕಳಪೆ ಕಾಮಗಾರಿಯಿಂದ ಗೋಡೆ ಬಿಟ್ಟಿದೆ. ನೀರು ಸೋರಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದ್ದಾರೆ. ಇನ್ನು ಮಳೆ ಬಂತಂದ್ರೆ ಮನೆಯೊಳಗೆ ನೀರು ನುಗ್ಗುತ್ತಂತೆ. ಪೈಪ್ಗಳಲ್ಲೂ ಕೂಡ ಉಪ್ಪು ನೀರು ಬರ್ತಾ ಇದೆ, ಗಲೀಜು ನೀರು ಬರ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಸೊ KMV ಗುತ್ತಿಗೆದಾರರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಆಗಿದಾವೆ. ಮನೆಗಳಲ್ಲಿ ತೀರಾ ಫ್ಲಡ್ ಆಗೋ ರೇಂಜ್ಗೆ ನೀರುಗಳೆಲ್ಲ ನಿಂತ್ಕೊಂಡಿದೆ. ಮನೆಯಲ್ಲಿರೋ ಎಲ್ಲ ವಸ್ತುಗಳು ಹಾಳಾಗಿದ್ದಾವೆ. ಬೆಡ್ಡು ಪ್ರತಿಯೊಂದೂ ಏನೋ ವುಡ್ಡು ಎಲ್ಲ ಪ್ರಾಬ್ಲಮ್ ಬಂದಿದೆ. ಆ್ಯಂಡ್ ಆಲ್ಸೋ ಅಲ್ಲಿರೋ ನೀರು ತುಂಬ ಹಾರ್ಡಿದೆ ಸರ್. ಆ ನೀರಿಗೆ ಏನು ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಸಿಗ್ತಾಯಿಲ್ಲ. ಎಲ್ಲ ವಾಟರ್ ಪ್ರಾಬ್ಲಮ್ ಆಗಿಬಿಟ್ಟು ಪ್ಲಂಬರ್ ವರ್ಕ್ಸ್ ಎಲ್ಲ ಗೀಪ್ಸ್ ಎಲ್ಲ ಬ್ಲಾಕ್ ಆಗ್ತಾಯಿದೆ. ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಸರ್ ನೀರಿಂದು ವ್ಯವಸ್ಥೆ ಅನ್ನೋದಕ್ಕೆ ತುಂಬ ಅಡಚಣೆ ಇದೆ. ಯಾಕಂದರೆ ನೀರು ಮೊದಲೇ ಕಡಿಮೆ ಇದೆ. ಅಲ್ಲಿ ಆಲ್ರೆಡಿ ಸುತ್ತಮುತ್ತಲು ಸುಮಾರು ಬೋರ್ಗಳೆಲ್ಲ ಹಾಕಿದ್ರು ನೀರು ಹತ್ತಿಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲಿ ಸದ್ಯಕ್ಕೆ ಒಂದು ಬೋರ್ ಚೆನ್ನಾಗಿ ಓಡ್ತಾ ಇದೆ. ಅದನ್ನೇನಾದರೂ ನಾವು ಡಂಪ್ ಮಾಡಿ ಇಟ್ಕೊಳ್ಳೋಣ, ನೀರನ್ನ ಮೇಲೆತ್ತಿ ಇಟ್ಕೊಳ್ಳೋಣ ಅಂದರೆ ಒಂದು UG ಸಂಪ್ ವ್ಯವಸ್ಥೆನೂ ಇಲ್ಲ. ನಮ್ಮದು ಈ ಏನು ಲೊಕೇಶನ್ ಇದೆಯೋ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2ಗೆ ತುಂಬ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಎಸ್ ಹರೀಶ್, ಆನೇಕಲ್ನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ಕಳಪೆ ಕಾಮಗಾರಿ ಇದೆ, ಮೂಲ ಸೌಕರ್ಯವೇ ಇಲ್ವಂತೆ. ಏನಿದೆ ಹೆಚ್ಚಿನ ಮಾಹಿತಿ ಹರೀಶ್? ಮಲ್ಲಿಕಾರ್ಜುನ್, ಏನಂತಂದ್ರೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ಏನೊಂದು ಉಸ್ಕೂರು ವ್ಯಾಪ್ತಿಗೆ ಬರ್ತಕ್ಕಂಥ ಗೂಳಿಮಂಗ್ಲ ಏನಿದೆ, ಆ ಒಂದು ಏನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂತ ಮತ್ತೆ ಏನೊಂದು ಬಹುಮಹಡಿ 1 ಲಕ್ಷದ ಬಹುಮಹಡಿ ಆಧಾರದಲ್ಲಿ ಈ ಒಂದು ಮನೆಗಳನ್ನ ಕಟ್ಟಿಕೊಳ್ಳಲಾಗಿತ್ತು. ಈ ಒಂದು 5 ಎಕರೆ ಜಾಗದಲ್ಲಿ ಸುಮಾರು 488 ಮನೆಗಳನ್ನ ಕಟ್ಟಿಕೊಳ್ಳಲಾಗಿತ್ತು. ಈಗ 1 BHK ಮತ್ತು 2 BHK ಅನ್ನ ಕಟ್ಟಲಾಗಿತ್ತು. ಆದ್ರೆ 2019ರಲ್ಲಿ ಈ ಒಂದು ಏನು ಬಹುಮಹಡಿ ಕಟ್ಟಡ ಏನಿದೆ ಅವರಿಗೆ ಬಡವರಿಗೆ ಮತ್ತು ಸೂರು ಕಟ್ಕೊಡೋ ನಿಟ್ಟಿನಲ್ಲಿ ಒಂದು ಏನೊಂದು ನಿವೇಶನಗಳನ್ನ ಕಟ್ಕೊಳ್ಳಲಾಗಿತ್ತು. ಆದ್ರೆ ಈಗ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚನೆಗೆ ಒಳಗಾಗಿರ್ತಕ್ಕಂಥದ್ದು. ಅಲ್ಲಿ ಸೆಕ್ಯೂರಿಟಿ ಇರ್ಲಿಲ್ಲ. ಮತ್ತೆ ಜೊತೆಗೆ ಏನಲ್ಲಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಏನೊಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮಳೆ ಬಂದ ಸಂದರ್ಭದಲ್ಲಿ ಚಿಪ್ಪಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಮಳೆ ಬಂದ ಸಂದರ್ಭದಲ್ಲೂ ಕೂಡ ಮನೆಗಳಲ್ಲಿ ಸೋರುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಅಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಏನು ಅವ್ಯವಸ್ಥೆಗಳ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತಿರ್ತಕ್ಕಂಥ. ಈಗಾಗಲೇ ಅಲ್ಲಿ ಏನು OC ಆಗಿರ್ಬೋದು, ಮತ್ತೆ ಸ್ವಾಧೀನ ಪತ್ರ ಆಗಿರ್ಬೋದು, ಮತ್ತೆ ಈ ಒಂದು ವಿಚಾರವಾಗಿ ಅನೇಕ ಬಾರಿ ಇಲ್ಲಿನ ಶಾಸಕರಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಕ್ರಮವನ್ನ ಜರುಗಿಸಿಲ್ಲ ಅನ್ನೋದು ಕೂಡ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.